ಹಾಯ್ ಫ್ರೆಂಡ್ಸ್, ಗವರ್ನಮೆಂಟ್ ಪುಸ್ತಕದಲ್ಲಿ ಬರ್ತಕ್ಕಂತಹ 1857ರ ಸಿಪಾಯಿ ದಂಗೆ ಅದರ ಒಂದು ಟ್ರಿಕ್ಸ್ ಮತ್ತು MCQsನ ನೋಡೋಣ. ಇದರಲ್ಲಿ ಸಂಪೂರ್ಣ ಮಾಹಿತಿ ಅಂತಲ್ಲ, ಮುಖ್ಯವಾಗಿ ಬರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ಸಿಪಾಯಿ ದಂಗೆ ಅನ್ನತಕ್ಕಂತಹದ್ದು ಬ್ರಿಟಿಷ್ ವಿರುದ್ಧವಾಗಿ ನಡೆದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದು ನಮಗೆಲ್ರಿಗೂ ತಿಳಿದೇ ಇದೆ. ಈ ದಂಗೆಯ ಹುಟ್ಟಿಗೆ ಕಾರಣ ಏನು? ಧಾರ್ಮಿಕ ಕಾರಣಗಳಿರ್ಬೋದು, ತತ್ಕ್ಷಣದ ಕಾರಣಗಳು, ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಮಂಗಲ ಪಾಂಡೆ ಅನ್ನೋರು ಒಬ್ಬ ಸಿಪಾಯಿ ಬ್ಯಾರಕ್ಪುರದಲ್ಲಿ ಈ ಒಂದು ದಂಗೆಯನ್ನು ಶುರು ಮಾಡ್ತಾರೆ. ಈ ಕಾರಣಗಳು ಅದು ಎಲ್ಲರಿಗೂ ನಮ್ಗೆ ತಿಳಿದೇ ಇದೆ, ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ನಮಗೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಕ್ಕಂತಹದ್ದು ಈ ಒಂದು ಟಾಪಿಕ್ ಮೇಲೆ, ಎಲ್ಲಿ ದಂಗೆಗಳು ಎಲ್ಲಿ ನಡೀತು ಮತ್ತು ಅದರ ನಾಯಕತ್ವವನ್ನು ಯಾರ್ಯಾರು ವಹಿಸ್ಕೊಂಡಿದ್ರು ಅನ್ನೋದ್ರ ಮೇಲೆ. ಈಗಾಗಲೇ ನಾವು ಹಲವು ಎಕ್ಸಾಮ್ಗಳಲ್ಲಿ ನೋಡಿದ್ದೀವಿ. ದಿಲ್ಲಿಯಲ್ಲಿ ಬಖ್ತ ಖಾನ್ ಅನ್ನೋರು ವಹಿಸ್ಕೊಂಡಿರ್ತಾರೆ ನಾಯಕತ್ವವನ್ನು. ಕಾನ್ಪುರದಲ್ಲಿ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ. ಲಕ್ನೋದಲ್ಲಿ ಬೇಗಂ ಹಜರತ್. ಝಾನ್ಸಿಯಲ್ಲಿ ನಮಗೆಲ್ಲರಿಗೂ ತಿಳಿದೇ ಇದೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಮತ್ತು ಬಿಹಾರದಲ್ಲಿ ಕುವರ್ ಸಿಂಗ್ ಅನ್ನೋರ ನೇತೃತ್ವದಲ್ಲಿ ಈ ದಂಗೆಗಳು ನಡೀತವೆ. ಇವುಗಳನ್ನು ನಮಗೆ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳ್ಬೋದು, ಅಥವಾ ಯಾವ ಒಂದು ಪೇರು ಹೊಂದಾಣಿಕೆ ಆಗ್ತಿದೆ ಅಂತನಾದರೂ ಕೇಳ್ಬೋದು. ದಂಗೆಯ ಸ್ಥಳ ಮತ್ತು ನಾಯಕತ್ವವನ್ನು ವಹಿಸ್ಕೊಂಡಿರೋವಂಥವ್ರನ್ನ ನೆನಪಲ್ಲಿಡಲಿಕ್ಕೆ ಒಂದು ಚಿಕ್ಕದಾದಂಥ ಟ್ರಿಕ್ಸ್ ನೋಡೋಣ. ಝಾನ್ಸಿಯಲ್ಲಿ ಲಕ್ಷ್ಮೀಬಾಯಿ, ಕಾನ್ಪುರದಲ್ಲಿ ನಾನಾ ಮತ್ತು ತಾಂತ್ಯಾ ಟೋಪಿ, ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ. ಕಾ ನಾ ತಾ ಅಂತ ಬರ್ತಿದೆ ಅಲ್ವಾ, ಇವರು ಒಂದೇ ಮ್ಯಾಚ್ ಆಗ್ತಿದೆ, ಸೊ ನೆನ್ಪಿಟ್ಕೊಳ್ಬೋದು. ಕಾನ್ಪುರ್ ಅಂತನಾದರೂ ಕೊಡ್ಬೋದು, ಅಥವಾ ಅವಧ್ ಅಂತ ಕೊಟ್ಟರು ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿ ಇವರೇ ಬರ್ತಾರೆ. ಯಾಕಂದರೆ ಇದು ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಪ್ಲೇಸ್ಗಳಾಗಿರುತ್ತೆ, ಕಾನ್ಪುರ ಮತ್ತು ಅವಧ್. ಆಯಿತಾ? ಅವಧ್ ಅಂತ ಕೊಟ್ಟರು ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪಿನೇ ಹಾಕಬೇಕಾಗುತ್ತೆ. ಜೊತೆಗೆ ದಿಲ್ಲಿಯಲ್ಲಿ ಭಕ್ತರಿಗೆ ಬೇಲ ಕೊಡಲಾಯಿತು, ಬೇಲದ ಹಣ್ಣು ಬೇಲ ಕೊಡಲಾಯಿತು. ದಿಲ್ಲಿಯಲ್ಲಿ ಭಕ್ತ ಅಂದರೆ ಭಕ್ತ ಖಾನ್, ದಿಲ್ಲಿ ಭಕ್ತ ಖಾನ್. ಬೇಲ ಅಂತಂದರೆ ಬೇ ಅಂದರೆ ಬೇಗಂ, ಲಾ ಅಂದರೆ ಲಕ್ನೋ. ಇಲ್ಲಿಗೆ 4 ಪ್ಲೇಸ್ದು ನಮಗೆ ಗೊತ್ತಾಯಿತು. ಜೊತೆಗೆ ನಾನಾ ಸಾಹೇಬ್ರವರ ಪ್ರಭಾವ ಪಾಟ್ನಾದ ಮೇಲೂ ಕೂಡ ಬೀರ್ತು. ಈ ರೀತಿಯಾಗೂ ಪ್ರಶ್ನೆ ಕೇಳಿದ್ದಾರೆ. ಏನು, ನಾನಾ ಸಾಹೇಬ್ ಅಂತ ಬಂದಾಗ ಪಾಟ್ನಾ, ಅವಧ್, ಕಾನ್ಪುರ 3 ಬಂದಾಗ್ಲೂ ಈ ಉತ್ತರಗಳನ್ನ ಹಾಕಬೇಕಾಗಿರುತ್ತೆ. ಯಾಕಂದರೆ 3 ಥರದ ಪ್ರಶ್ನೆಗಳು ಬಂದಿದೆ. ಈ ದಂಗೆಯಲ್ಲಿ ಇವರಿಬ್ಬರೂ ಕೂಡ ನಿರಂತರವಾದ ಸೋಲನ್ನು ಅನುಭವಿಸ್ತಾರೆ. ಆ ಕಾರಣದಿಂದ ನಾನಾ ಸಾಹೇಬ್ರವರು ಲಂಡನ್ಗೆ ಪಲಾಯನಗೈತಾರೆ. ಈ ಕ್ವಶನ್ ಬಂದಿದೆ, ಯಾವ ವ್ಯಕ್ತಿ ಅದು ಯುದ್ಧ ಭೂಮಿಯನ್ನು ಬಿಟ್ಟು ಪಲಾಯನಗೈದರು ಅಂತ. ನಾನಾ ಸಾಹೇಬ್ರವರು. ಆದರೆ ತಾಂತ್ಯಾ ಟೋಪಿ ಅಂತಕ್ಕಂಥವ್ರು ಬ್ರಿಟಿಷರಿಂದ ಕೊಲೆಯಾಗ್ತಾರೆ. ಯಾರು ಸಾಯೋದು? ಇವರಿಬ್ಬರಲ್ಲಿ ಯಾರು ಕನ್ಫ್ಯೂಸ್ ಆಗ್ಬೋದಲ್ವಾ? ತಾಂತ್ಯಾ ತಾತ ಅಂತ ನೆನಪಿಟ್ಕೊಳ್ಳಿ, ತಾತ ಸತ್ತು ಹೋದರು. ಆಯಿತಾ? ತಾಂತ್ಯಾ ಟೋಪಿ ಅನ್ನತಕ್ಕಂಥವ್ರು ಸತ್ತೋಗ್ತಾರೆ. ನಾನಾ ಸಾಹೇಬ್ರವರು ಲಂಡನ್ಗೆ ಪಲಾಯನಗೈತಾರೆ. ನೆಕ್ಸ್ಟ್, ಈ ಯುದ್ಧವನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ವರ್ಣಿಸ್ತಾರೆ. ಅವರೇನು ಅಂಥ ದೊಡ್ಡ ದಂಗೆ ಅಂತ ಏನೂ ಹೇಳಲ್ಲ, ಸಿಪಾಯಿಗಳ ದಂಗೆ ಅಷ್ಟೇ ಅಂಥೇಳಿ ವರ್ಣಿಸ್ತಾರೆ. ಆದರೆ ಕನ್ನಡಿಗರಾದಂತಹ ದಾಮೋದರ ಸಾವರ್ಕರ್ರವರು ಮತ್ತು ಪಟ್ಟಾಭಿ ಸೀತಾರಾಮಯ್ಯರವರು ತಮ್ಮದೇ ಆದ ಒಂದು ಹೆಸರನ್ನು ಕೊಡ್ತಾರೆ. ಏನು, ಸಾವರ್ಕರ್ರವರು ಪ್ರಥಮ ಯುದ್ಧ ಅಂತ ಕರೀತಾರೆ. ಪಟ್ಟಾಭಿ ಸೀತಾರಾಮಯ್ಯರವರು ಭಾರತದ ಮೊದಲ ಸ್ವಾತಂತ್ರ್ಯ ಸಮರ ಅಂತೇಳಿ ಕರೀತಾರೆ. ಪ್ರಥಮ ಯುದ್ಧವೆಂದು 1857ರ ದಂಗೆಯನ್ನು ಯಾರು ಕರೆದರು ಅಂತ ಕೇಳ್ಬೋದು. ಜೊತೆಗೆ ಸ್ವತಂತ್ರ ಸಮರವೆಂದು ಯಾರು ಸಾರಿದರು ಅಂತನಾದರೂ ಕೇಳ್ಬೋದು. ಆಯಿತಾ? ಈ ಒಂದು ದಂಗೆಯಲ್ಲಿ ಕರ್ನಾಟಕವೂ ಕೂಡ ಪಾಲ್ಗೊಂಡಿತ್ತು. ಕರ್ನಾಟಕದ ಹಲವು ಪ್ರದೇಶಗಳು, ಅದರಲ್ಲೂ ಮುಖ್ಯವಾಗಿ 2 ಸ್ಥಳಗಳು ಬರ್ತವೆ. 1857ರ ದಂಗೆಯಲ್ಲಿ ಭದ್ರಾವತಿ ಯಾವ ಪಾತ್ರ ವಹಿಸ್ತು? ಅದು ಬ್ರಿಟಿಷರಿಗೆ ಬೆಂಬಲವನ್ನು ನೀಡ್ತಾ ಅಥವಾ ವಿರೋಧವನ್ನು ಮಾಡ್ತಾ ಅಂದರೆ ಅದು ಪ್ರಬಲವಾದ ವಿರುದ್ಧವನ್ನು ಮಾಡ್ತು. ನೆಕ್ಸ್ಟ್,
ಸಿಪಾಯಿ ದಂಗೆಯಲ್ಲಿ ಮೈಸೂರು ರಾಜ್ಯವು ಹೇಗೆ ಪ್ರತಿಕ್ರಿಯಿಸಿತು? ಇದು ಬ್ರಿಟಿಷರಿಗೆ ಬೆಂಬಲಿಸಿತು. ಅಂದರೆ ಪ್ರತ್ಯಕ್ಷವಾಗಿ ಜನಗಳು ಪಾಲ್ಗೊಳ್ಳಲಿಲ್ಲ, ಆದರೂ ಕೂಡ ಇದು ಬೆಂಬಲಿಸಿತು. ಕಾರಣ ಏನು ಗೊತ್ತಾ? ಈ ಸಮಯದಲ್ಲಿ ಮೈಸೂರು ರಾಜ್ಯವು ಸಂಪೂರ್ಣವಾಗಿ ಬ್ರಿಟಿಷರ ವಶದಲ್ಲಿ ಇತ್ತು. 1831ರ ಗೌರಿಬಿದನೂರು ದಂಗೆಯ ನಂತರದಲ್ಲಿ ಬ್ರಿಟಿಷರು ಈ ಒಂದು ಸಾಮ್ರಾಜ್ಯವನ್ನು ತಮ್ಮ ಆಳ್ವಿಕೆಗೆ ತಗೊಳ್ತಾರೆ. ಹಾಗಾಗಿ ಮೈಸೂರು ಸಾಮ್ರಾಜ್ಯ ಇವರ ಬ್ರಿಟಿಷರಿಗೆ ಬೆಂಬಲ ನೀಡಲೇಬೇಕಾಗಿತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಇತ್ತು. ಹಾಗಿದ್ದರೆ ಯಾವ ರಾಜವಂಶ ಇವರಿಗೆ ಬೆಂಬಲವನ್ನು ನೀಡಿತು ಅಂದರೆ ಒಡೆಯರ ವಂಶ. ನೆಕ್ಸ್ಟ್, ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬ್ರಿಟಿಷರ ವಿರುದ್ಧ ಸ್ಥಳೀಯ ಪ್ರತಿರೋಧ ಕಂಡುಬಂದಿತು? ಶಿರಸಿಯಲ್ಲಿ. ಭದ್ರಾವತಿ ಮತ್ತು ಶಿರಸಿ ಎರಡರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ವಿರೋಧ ಕಂಡುಬಂತು. ಮೊದಲೇ ತಿಳಿಸಿದ ಹಾಗೆ ಈ ದಂಗೆಯ ಸಮಯದಲ್ಲಿ ಮೈಸೂರಿನ ಆಡಳಿತವನ್ನು ಬ್ರಿಟಿಷರು ನಿಯಂತ್ರಿಸ್ತಿರ್ತಾರೆ. ಅದಕ್ಕೋಸ್ಕರನೇ ಮೈಸೂರು ಸಾಮ್ರಾಜ್ಯ ಇವರಿಗೆ ಬೆಂಬಲವನ್ನು ನೀಡಿದೆ ಅಂತ ನಮಗೆ ಗೊತ್ತಾಯಿತು. ಫ್ರೆಂಡ್ಸ್, ಇದನ್ನು ನಾನು ಮಾಡಿದ ಉದ್ದೇಶ ಈ ವಿಡಿಯೋನ ಅಲ್ಲಿ ಬರ್ತಕ್ಕಂಥ ನಾಯಕರು ಮತ್ತು ದಂಗೆಯ ಸ್ಥಳ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಸೇರಿಸ್ಕೊಂಡೆ. ಕರ್ನಾಟಕದ ಮೇಲೆ ನಮಗೆ ಕ್ವೆಶನ್ಸ್ ಕೇಳ್ತಾರೆ, ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಮೇಲೆ ಮತ್ತು ಸೈನ್ಸ್ ಮೇಲೆ ಇನ್ನಿತರ ಒಂದು ವಿಷಯಗಳ ಮೇಲೆ ಶಾರ್ಟ್ಕಟ್ ಟ್ರಿಕ್ಸ್ಗಳಿದ್ದಾವೆ. ಜ್ಞಾನವೃಷ್ಟಿ ಚಾನಲಲ್ಲಿ ನೋಡಿ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.